ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಪವಿತ್ರವಾದ ಗಿಡಗಳಲ್ಲಿ ತುಳಸಿ ಗಿಡವೂ ಒಂದು. ತುಳಸಿ ಗಿಡಗಳಲ್ಲಿ ಲಕ್ಷ್ಮೀ ದೇವಿಯೊಂದಿಗೆ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆ. ಭಕ್ತಿಯಿಂದ ತುಳಸಿಯನ್ನು ಪೂಜಿಸಿದರೆ ಸಾಕು, 33 ಕೋಟಿ ದೇವತೆಗಳನ್ನು ಪೂಜಿಸಿದಷ್ಟೇ ಪುಣ್ಯಫಲ ಲಭಿಸುತ್ತದೆ. ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದರೆ ಖಂಡಿತವಾಗಿಯೂ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು. ಆಗಲೇ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತದೆ. ದೇವತಾ ಸ್ವರೂಪವಾದ ತುಳಸಿ ಕಟ್ಟೆಯ ವಿಷಯದಲ್ಲಿ ತುಂಬಾ ಜಾಗರೂಕರಾಗಿರಬೇಕು. ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದರೆ ಯಾವ ನಿಯಮಗಳನ್ನು ಪಾಲಿಸಬೇಕು? ಹೊಸದಾಗಿ ತುಳಸಿ ಕಟ್ಟೆಯನ್ನು ತರಬೇಕೆಂದರೆ ಯಾವಾಗ ತರಬೇಕು? ತುಳಸಿ ಕಟ್ಟೆಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು? ಸಂಪ್ರದಾಯ ಇಲ್ಲದವರು ಸಹ ತುಳಸಿಯನ್ನು ಪೂಜಿಸಬಹುದೇ? ತುಳಸಿಯನ್ನು ಪೂಜಿಸಿದರೆ ಎಂತಹ ಶುಭ ಫಲಗಳು ದೊರೆಯುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಓಂ ಹ್ರೀಂ ತುಳಸಿ ದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಅನೇಕ ಮಹಿಳೆಯರು ಮುಂಜಾನೆಯೇ ಎದ್ದು ತುಳಸಿಯನ್ನು ಪೂಜಿಸುತ್ತಾರೆ. ಆದರೆ ಸಂಜೆ ಸಮಯದಲ್ಲಿ ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚಿದರೆ ದುಪ್ಪಟ್ಟು ಪುಣ್ಯಫಲ ಸಿಗುತ್ತದೆ. ಮನೆಯಲ್ಲಿ ತುಳಸಿ ಕಟ್ಟೆ ಇರುವವರು ಮುಂಜಾನೆ ತುಳಸಿಗೆ ನೀರು ಹಾಕಿ ತುಳಸಿಯ ಸುತ್ತ 5 ಪ್ರದಕ್ಷಿಣೆಗಳನ್ನು ಮಾಡಿ ನಮಸ್ಕಾರ ಮಾಡಿದರೆ ಸಾಕು. ತುಳಸಿಗೆ ನೀರು ಅರ್ಪಿಸುವಾಗ ಈ ಶ್ರೇಷ್ಠ ಮಂತ್ರವನ್ನು ಪಠಿಸಿದರೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತದೆ. ಮಹಾಪ್ರಸಾದ ಜನನಿ, ಸರ್ವ ಸೌಭಾಗ್ಯ ವರ್ಧಿನಿ, ಆದಿ ವ್ಯಾಧಿ ಹರಿ ನಿತ್ಯಂ, ತುಳಸಿ ತ್ವಾಂ ನಮೋಸ್ತುತೆ. ಒಂದು ವೇಳೆ ಮುಂಜಾನೆ ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚಬೇಕೆಂದರೆ ಬೆಳಿಗ್ಗೆ 5 ರಿಂದ 6 ಗಂಟೆಯ ಒಳಗಾಗಿಯೇ ದೀಪವನ್ನು ಹಚ್ಚಬೇಕು. ಆದರೆ ಪ್ರತಿದಿನ ಸಂಜೆ 6 ಗಂಟೆಯ ನಂತರ ತಪ್ಪದೇ ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚಬೇಕು. ತುಳಸಿ ಕಟ್ಟೆಯ ಹತ್ತಿರ ಕತ್ತಲಾಗಿದ್ದರೆ ಲಕ್ಷ್ಮೀ ಕಟಾಕ್ಷ ಕಡಿಮೆಯಾಗುತ್ತದೆ. ಪ್ರತಿದಿನ ದೀಪ ಹಚ್ಚಲು ಸಾಧ್ಯವಾಗದವರು ಪ್ರತಿ ಶುಕ್ರವಾರ ತಪ್ಪದೇ ತುಳಸಿ ಕಟ್ಟೆಯಲ್ಲಿ ದೀಪಾರಾಧನೆ ಮಾಡಿ. ಆದರೆ ತುಳಸಿ ಕಟ್ಟೆಯಲ್ಲಿ ಹಚ್ಚುವ ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ವೀಳ್ಯದೆಲೆಯ ಮೇಲೆ ದೀಪವನ್ನು ಇಟ್ಟು ತುಳಸಿಯ ಮುಂದೆ ಹಚ್ಚಬೇಕು. ತುಳಸಿಯ ಮುಂದೆ ಹಚ್ಚುವ ದೀಪವು ಪೂರ್ವ ಅಥವಾ ಉತ್ತರ ಮುಖವಾಗಿರಬೇಕು. ಆದರೆ ಅಪ್ಪಿತಪ್ಪಿಯೂ ದಕ್ಷಿಣ ಮುಖವಾಗಿ ದೀಪವನ್ನು ಹಚ್ಚಬಾರದು. ಅನೇಕ ಮಹಿಳೆಯರು ತುಳಸಿಯನ್ನು ಪೂಜಿಸುವಾಗ ಕರ್ಪೂರವನ್ನು ಹಚ್ಚಿ ತುಳಸಿ ಕಟ್ಟೆಗೆ ಆರತಿ ಮಾಡುತ್ತಾರೆ. ಆದರೆ ಹೀಗೆ ಮಾಡಿದರೆ ಆ ಕರ್ಪೂರದ ಶಾಖಕ್ಕೆ ತುಳಸಿ ಎಲೆಗಳು ಸುಟ್ಟು ಹೋಗುವ ಅಥವಾ ಒಣಗುವ ಅಪಾಯವಿರುತ್ತದೆ. ಕಾಬೂಲಿ ಅಥವಾ ಸಾಮಾನ್ಯ ಕರ್ಪೂರದ ಕೆಂಡದ ಉರಿ ಗಿಡಕ್ಕೆ ತಗುಲಬಾರದು. ಆದ್ದರಿಂದ ತುಳಸಿ ಮಾತೆಗೆ ಕರ್ಪೂರದ ಆರತಿ ಮಾಡಬಾರದು. ಕೇವಲ ಧೂಪ ಮತ್ತು ದೀಪಗಳನ್ನು ಮಾತ್ರ ಸಮರ್ಪಿಸಬೇಕೆಂದು ವೇದ ಪಂಡಿತರು ಸೂಚಿಸುತ್ತಾರೆ. ಹಾಗೆಯೇ ತುಳಸಿ ಕಟ್ಟೆಯಲ್ಲಿ ಅತಿಯಾಗಿ ಅರಿಶಿನ ಕುಂಕುಮವನ್ನು ಹಾಕಬಾರದು. ಇದರಿಂದಾಗಿ ಆ ಕೆಮಿಕಲ್ ಗುಣಗಳಿಗೆ ತುಳಸಿ ಬೇಗನೆ ಬಾಡಿ ಹೋಗುತ್ತದೆ. ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡವು ಒಣಗಿ ಹೋದರೆ ಅದು ತುಂಬಾ ದೊಡ್ಡ ಅನಿಷ್ಟ ಎಂದು ಪಂಡಿತರು ಹೇಳುತ್ತಾರೆ. ಆದ್ದರಿಂದ ತುಳಸಿ ಗಿಡ ಒಣಗಿ ಹೋದರೆ ತಕ್ಷಣ ಅದನ್ನು ತೆಗೆದು ಹೊಸ ಗಿಡವನ್ನು ನೆಡಿ. ಆದರೆ ಒಣಗಿ ಹೋದ ತುಳಸಿ ಗಿಡವನ್ನು ಎಲ್ಲೆಂದರಲ್ಲಿ ಎಸೆಯದೆ ಪವಿತ್ರವಾದ ನದಿಯಲ್ಲಿ ವಿಸರ್ಜಿಸಬೇಕು ಅಥವಾ ಕೆರೆ ಬಾವಿಯಲ್ಲಿ ಹಾಕಬಹುದು. ಅದು ಕೂಡ ಲಭ್ಯವಿಲ್ಲದಿದ್ದರೆ ಯಾರೂ ತುಳಿಯದ ಜಾಗದಲ್ಲಿ ಮಣ್ಣಿನ ಅಡಿಯಲ್ಲಿ ಹಾಕಿ. ತುಳಸಿ ಕಟ್ಟೆಯ ಬಳಿ ಕಸದ ಬುಟ್ಟಿಗಳು, ಚಪ್ಪಲಿಗಳು, ಕಸ ಪೊರಕೆಗಳನ್ನು ಅಪ್ಪಿತಪ್ಪಿಯೂ ಇಡಬಾರದು. ಇವುಗಳನ್ನಿಟ್ಟರೆ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾಳೆ. ತುಳಸಿ ಕಟ್ಟೆಯಲ್ಲಿ ಕಡ್ಡಾಯವಾಗಿ ಒಂದು ಸಣ್ಣ ಕಲ್ಲನ್ನು ಇಟ್ಟುಕೊಳ್ಳಬೇಕು. ಶ್ರೀಕೃಷ್ಣನ ರೂಪವಾಗಿ ಆ ಕಪ್ಪು ಕಲ್ಲನ್ನು ಪೂಜಿಸಬೇಕು. ಸಾಲಿಗ್ರಾಮ ಇಟ್ಟರೆ ತುಂಬಾ ಒಳ್ಳೆಯದು. ಹಾಗೆಯೇ ತುಳಸಿ ಕಟ್ಟೆಯಲ್ಲಿ ಒಂದು ಸಣ್ಣ ಶಿವಲಿಂಗವನ್ನು ಇಟ್ಟು ಪೂಜಿಸಿದರೆ ಹರಿಹರರಿಬ್ಬರ ಅನುಗ್ರಹ ದೊರೆತು ತುಂಬಾ ಒಳ್ಳೆಯದಾಗುತ್ತದೆ. ವಾಸ್ತು ಪ್ರಕಾರ ಮನೆಯಲ್ಲಿರುವ ತುಳಸಿ ಕಟ್ಟೆಯನ್ನು ಈಶಾನ್ಯ, ಉತ್ತರ ಅಥವಾ ಪೂರ್ವ ಈ 3 ದಿಕ್ಕುಗಳಲ್ಲೇ ಇಟ್ಟುಕೊಳ್ಳಬೇಕು. ಆದರೆ ಅಪ್ಪಿತಪ್ಪಿಯೂ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕುಗಳಲ್ಲಿ ತುಳಸಿಯನ್ನು ಬೆಳೆಸಬಾರದು. ಮಹಿಳೆಯರಿಗೆ ಋತುಸ್ರಾವ ಸಮಯವಿದ್ದಾಗ 5 ದಿನಗಳ ಕಾಲ ತುಳಸಿ ಗಿಡದ ಕಡೆಗೆ ಹೋಗಬಾರದು. ಮುಟ್ಟಿನ ಸಮಯದಲ್ಲಿ ತುಳಸಿಗೆ ನೀರು ಹಾಕುವುದು, ದೀಪ ಹಚ್ಚುವುದು ಮಾಡಿದರೆ ಮಹಾಪಾಪವೆಂದು ಪರಿಗಣಿಸಲಾಗುತ್ತದೆ. ಪದ್ಮಪುರಾಣದ ಪ್ರಕಾರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ. ಆದರೆ ನೀರಿನಲ್ಲಿ ಕೆಲವು ತುಳಸಿ ದಳಗಳನ್ನು ಹಾಕಿಕೊಂಡು ಸ್ನಾನ ಮಾಡಿದರೂ ಸಹ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟೇ ಫಲ ಸಿಗುತ್ತದಂತೆ. ಆಧುನಿಕ ವಿಜ್ಞಾನದ ಪ್ರಕಾರವೂ ತುಳಸಿ ಎಲೆಗಳು ನೀರಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಿ ಚರ್ಮದ ರೋಗವನ್ನು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ತುಳಸಿಯನ್ನು ಪೂಜಿಸುವ ಮಹಿಳೆಯರು ಕೂದಲನ್ನು ಬಿಟ್ಟುಕೊಂಡು ದೀಪಾರಾಧನೆ ಮಾಡಬಾರದು. ಕೂದಲನ್ನು ಮುಡಿ ಕಟ್ಟಿಕೊಂಡು ತಲೆಯ ಮೇಲೆ ಸೀರೆಯ ಸೆರಗನ್ನು ಹಾಕಿಕೊಂಡು ತುಳಸಿಯನ್ನು ಪೂಜಿಸಿದರೆ
ನಿಮ್ಮ ಮುತ್ತೈದೆತನ ಅಖಂಡವಾಗಿರುತ್ತದೆ. ನಿಮ್ಮ ಪತಿಯ ಅದೃಷ್ಟವು ಹೆಚ್ಚುತ್ತದೆ. ನಾವು ಪೂಜಿಸುವ ತುಳಸಿ ಕಟ್ಟೆಯಲ್ಲಿ ಬೀಜಗಳು ಹೆಚ್ಚಾಗಿ ಇರಬಾರದು. ಏಕೆಂದರೆ ಬೀಜಗಳು ಹೆಚ್ಚಾಗಿದ್ದರೆ ಗಿಡದ ಭಾರ ಹೆಚ್ಚಾಗಿ ತುಳಸಿ ತಾಯಿ ಕಷ್ಟಪಡುತ್ತಾಳೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಯಾವುದಾದರೂ ಒಂದು ಶುಕ್ರವಾರದಂದು ತುಳಸಿ ಗಿಡದಲ್ಲಿರುವ ಬೀಜಗಳನ್ನು ಕತ್ತರಿಸಿ ಅವುಗಳನ್ನು ನಿಮ್ಮ ಪೂಜಾ ಕೋಣೆಯಲ್ಲಿರುವ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಧನವರ್ಷವಾಗುತ್ತದೆ. ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಮಾಡುವಾಗ ಕನಿಷ್ಠ 3 ಅಥವಾ 5 ಪ್ರದಕ್ಷಿಣೆಗಳನ್ನು ಕಡ್ಡಾಯವಾಗಿ ಮಾಡಬೇಕು. ತುಳಸಿಗೆ ಪ್ರದಕ್ಷಿಣೆ ಮಾಡುವಾಗ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪಿಸಿದರೆ ನಿಮ್ಮ ಮನೆ ಸಕಲ ಐಶ್ವರ್ಯಗಳು, ಸುಖ ಸಂತೋಷಗಳಿಂದ ತುಂಬಿ ಹೋಗುತ್ತದೆ. ಮಹಿಳೆಯರು ಅಪ್ಪಿತಪ್ಪಿಯೂ ನೈಟಿಗಳನ್ನು ಧರಿಸಿ ತುಳಸಿಯನ್ನು ಪೂಜಿಸಬಾರದು. ಇದರಿಂದಾಗಿ ನಿಮ್ಮ ಮನೆಗೆ ದರಿದ್ರ ದೇವತೆ ಪ್ರವೇಶಿಸುತ್ತಾಳೆ. ಯಾವಾಗಲೂ ಸಾಂಪ್ರದಾಯಿಕ ಉಡುಪಿನಲ್ಲೇ ಪೂಜೆ ಮಾಡಬೇಕು. ಪೂಜಿಸುವ ತುಳಸಿ ಗಿಡವನ್ನು ಪ್ಲಾಸ್ಟಿಕ್ ಡಬ್ಬಾದಲ್ಲಿ ಅಲ್ಲದೆ ಮಣ್ಣಿನ ಕುಂಡದಲ್ಲಿ ಅಥವಾ ಸಿಮೆಂಟ್ ಕಟ್ಟೆಯಲ್ಲಿ ಬೆಳೆಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ತಾಂಡವವಾಡುತ್ತಾಳೆ. ಪೂಜಿಸುವ ತುಳಸಿ ಕಟ್ಟೆಯಿಂದ ತುಳಸಿ ಎಲೆಗಳನ್ನು ಕೀಳಬಾರದು. ಪೂಜೆಗಾಗಿ ಅಥವಾ ಮನೆ ಮದ್ದಿಗಾಗಿ ತುಳಸಿ ದಳಗಳು ಬೇಕಿದ್ದರೆ ಪ್ರತ್ಯೇಕವಾಗಿ ಮತ್ತೊಂದು ತುಳಸಿ ಗಿಡವನ್ನು ಬೆಳೆಸಿಕೊಳ್ಳಿ. ಆದರೆ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಲ್ಲಿ ಅಪ್ಪಿತಪ್ಪಿಯೂ ತುಳಸಿ ಎಲೆಗಳನ್ನು ಕೀಳಬಾರದು. ಮುಖ್ಯವಾಗಿ ಭಾನುವಾರದಂದು ತುಳಸಿ ಕಟ್ಟೆಯನ್ನು ಮುಟ್ಟಲೇಬಾರದು. ಇವುಗಳ ಜೊತೆಗೆ ಚಂದ್ರಗ್ರಹಣ, ಸೂರ್ಯಗ್ರಹಣ ಹಾಗೂ ದ್ವಾದಶಿ ತಿಥಿಯ ದಿನಗಳಂದು ಕೂಡ ತುಳಸಿ ಎಲೆಗಳನ್ನು ಕೀಳಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಪ್ರತಿದಿನ ತುಳಸಿ ಕಟ್ಟೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು. ಆದರೆ ಅಪ್ಪಿತಪ್ಪಿಯು ಚಾಕ್ಪೀಸ್ನಿಂದ ರಂಗೋಲಿ ಹಾಕಬಾರದು. ಚಾಕ್ಪೀಸ್ ರಂಗೋಲಿ ದೇವತಾ ಕಾರ್ಯಗಳಿಗೆ ಶ್ರೇಷ್ಠವಲ್ಲ. ನಮ್ಮ ಪೂರ್ವಜರಿಂದ ಸಂಪ್ರದಾಯ ಇಲ್ಲದಿದ್ದರೂ ಮನೆಯಲ್ಲಿ ತುಳಸಿ ಕಟ್ಟೆಯನ್ನು ನಿರ್ಭಯವಾಗಿ ಸ್ಥಾಪಿಸಿಕೊಳ್ಳಬಹುದು. ಇದರಿಂದ ನಿಮ್ಮ ವಂಶಾಭಿವೃದ್ಧಿಯಾಗುತ್ತದೆ. ಹಾಗೆಯೇ ತಲೆ ತಲಾಂತರಗಳಿಗೂ ಮುಗಿಯದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹೊಸದಾಗಿ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡುವಾಗ ಕಡ್ಡಾಯವಾಗಿ ತುಳಸಿ ಗಿಡವನ್ನು ನೆಟ್ಟುಕೊಳ್ಳಿ. ನಿಮ್ಮ ಮನೆಗೆ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ಹಾಗೆಯೇ ಹೊಸದಾಗಿ ಮದುವೆಯಾದ ದಂಪತಿಗಳು ಕಡ್ಡಾಯವಾಗಿ ತುಳಸಿ ಗಿಡವನ್ನು ತಂದು ಪೂಜಿಸಿ ದೀರ್ಘ ಸುಮಂಗಲಿ ಯೋಗ ಉಂಟಾಗುತ್ತದೆ. ಅಲ್ಲದೆ ಸೂರ್ಯಾಸ್ತದ ನಂತರ, ಅಂದರೆ ಕತ್ತಲಾದ ಮೇಲೆ ತುಳಸಿ ಗಿಡವನ್ನು ಮುಟ್ಟುವುದು ಅಥವಾ ಎಲೆಗಳನ್ನು ಕೀಳುವುದು ಮಾಡಬಾರದು. ಏಕೆಂದರೆ ರಾತ್ರಿ ವೇಳೆಯಲ್ಲಿ ತುಳಸಿ ಮಾತೆ ನಿದ್ರಿಸುತ್ತಾಳಂತೆ. ನಿಮ್ಮ ಮನೆಗೆ ಯಾವುದೇ ವಾಸ್ತು ದೋಷವಿದ್ದರೆ ವಾಸ್ತು ದೋಷವಿರುವ ದಿಕ್ಕಿನಲ್ಲಿ ಕೃಷ್ಣ ತುಳಸಿ ಗಿಡವನ್ನು ನೆಡಿ. ಆ ವಾಸ್ತು ದೋಷದ ನೆಗೆಟಿವ್ ಎನರ್ಜಿಯನ್ನು ತುಳಸಿ ಗಿಡವು ಹೀರಿಕೊಳ್ಳುತ್ತದೆ. ನಮ್ಮ ಪುರಾಣಗಳ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾವುದೇ ದೊಡ್ಡ ಅಪಘಾತ ಅಥವಾ ಹಠಾತ್ ನಷ್ಟ ಸಂಭವಿಸುವ ಮುನ್ನ ನೀವು ಪೂಜಿಸುವ ತುಳಸಿ ಕಟ್ಟೆಯು ರಾತ್ರೋರಾತ್ರಿ ಒಣಗಿ ಅಥವಾ ಬಾಡಿ ಹೋಗುತ್ತದಂತೆ. ಇದು ಮುಂಬರುವ ಕಷ್ಟದ ಮುನ್ಸೂಚನೆಯಾಗಿರುತ್ತದೆ. ತುಳಸಿ ಗಿಡದಲ್ಲಿ 2 ವಿಧಗಳಿವೆ. ಒಂದು ಕೃಷ್ಣ ತುಳಸಿ, ಎರಡನೆಯದು ಶ್ರೀ ತುಳಸಿ. ಕಪ್ಪಗಾಗಿರುವ ಕೃಷ್ಣ ತುಳಸಿ ಮತ್ತು ಹಸಿರಾಗಿರುವ ಶ್ರೀ ತುಳಸಿ, ಈ 2 ಗಿಡಗಳು ಮನೆಯಲ್ಲಿದ್ದರೆ ತುಂಬಾ ಒಳ್ಳೆಯದು. ವೈಜ್ಞಾನಿಕವಾಗಿಯೂ ತುಳಸಿ ಗಿಡವು 24 ಗಂಟೆಯೂ ಆಮ್ಲಜನಕವನ್ನು ಹೊರಸೂಸುವ ಅದ್ಭುತ ಸಸ್ಯವಾಗಿದೆ. ಇದು ಮನೆಯ ಗಾಳಿಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸುತ್ತದೆ. ನೀವು ಪೂಜಿಸುವ ತುಳಸಿ ಕಟ್ಟೆಯು ಹೊಸ ಚಿಗುರುಗಳಿಂದ ಕಳಕಳಿಸುತ್ತಿದ್ದರೆ ನಿಮ್ಮ ಮನೆಗೆ ಶೀಘ್ರದಲ್ಲೇ ಅಖಂಡ ಲಕ್ಷ್ಮೀದೇವಿ ಬರಲಿದ್ದಾಳೆ ಮತ್ತು ಸಾಲದ ಬಾಧೆಗಳೆಲ್ಲವೂ ತೀರಲಿವೆ ಎಂಬುದರ ಸಂಕೇತವಾಗಿದೆ. ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗಬೇಕೆಂದರೆ ತುಳಸಿ ಕಟ್ಟೆಯಲ್ಲಿ ತಾನಾಗಿಯೇ ಉದುರಿ ಹೋದ 5 ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನೊಂದು ಹಳದಿ ಬಟ್ಟೆಯಲ್ಲಿ ಗಂಟು ಕಟ್ಟಿ ನಿಮ್ಮ ಬೀರೋನಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಮನೆಯ ಸಂಪತ್ತು ಅಪಾರವಾಗಿ ಹೆಚ್ಚಾಗುತ್ತದೆ. ತುಳಸಿ ಕಟ್ಟೆಯಲ್ಲಿ ಅಕ್ಕಿ ಹಿಟ್ಟಿನ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡರೆ ಹಣದ ಕಷ್ಟಗಳೆಲ್ಲವೂ ತಕ್ಷಣ ದೂರಾಗುತ್ತವೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದರೆ ಪ್ರತಿ ಬುಧವಾರ ನಿಮ್ಮ ಮಕ್ಕಳ ಕೈಯಿಂದ ತುಳಸಿ ಗಿಡಕ್ಕೆ 3 ಪ್ರದಕ್ಷಿಣೆಗಳನ್ನು ಮಾಡಿಸಿ. ಹಾಗೆಯೇ ಉದುರಿದ ತುಳಸಿ ಎಲೆಯನ್ನು ನಿಮ್ಮ ಮಕ್ಕಳ ಪುಸ್ತಕಗಳಲ್ಲಿ ಇಟ್ಟರೆ ಮಕ್ಕಳ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಅದ್ಭುತವಾಗಿ ಹೆಚ್ಚುತ್ತದೆ. ಗಂಡ ಹೆಂಡತಿ ನಡುವೆ ಪದೇ ಪದೇ ಜಗಳಗಳಾಗುತ್ತಿದ್ದರೆ ಒಂದು ಶುಕ್ರವಾರದಂದು ತುಳಸಿ ಕಟ್ಟೆಯ ಮುಂದೆ ರಂಗೋಲಿ ಹಾಕಿ ರಂಗೋಲಿಯ ಮೇಲೆ ತುಪ್ಪದ ದೀಪ ಹಚ್ಚಿದರೆ ದಂಪತಿಗಳ ನಡುವಿನ ಮನಸ್ತಾಪಗಳು ಮತ್ತು ಜಗಳಗಳು ಕಡಿಮೆಯಾಗುತ್ತವೆ. ಇನ್ನು ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಹಾಗೂ ಪ್ರಮೋಷನ್ಗಾಗಿ ಕಾಯುತ್ತಿರುವವರು ಪ್ರತಿ ಶನಿವಾರ ನೀರಿನಲ್ಲಿ ಸ್ವಲ್ಪ ಹಸಿ ಹಾಲನ್ನು ಬೆರೆಸಿ ಆ ನೀರನ್ನು ತುಳಸಿ ಗಿಡದ ಬುಡಕ್ಕೆ ಸುರಿದರೆ ಉದ್ಯೋಗವಿಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ ಹಾಗೂ ಉದ್ಯೋಗದಲ್ಲಿ ಪ್ರಮೋಷನ್ ದೊರೆಯುತ್ತದೆ.
ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಕಷ್ಟಕರವಾದ ಆಸೆ ಇದ್ದರೂ ಯಾವುದಾದರೂ ಒಂದು ಶುಕ್ರವಾರದಂದು ಒಂದು ಬಿಳಿ ದಾರಕ್ಕೆ ಅರಿಶಿನ ಹಚ್ಚಿ ನಿಮ್ಮ ಆಸೆಯನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ತುಳಸಿ ಕೊಂಬೆಗೆ ಗಂಟು ಹಾಕಿ. ಹೀಗೆ ಮಾಡಿದರೆ ನೀವು ಕೋರಿದ ಆಸೆಗಳೆಲ್ಲವೂ ತಕ್ಷಣ ಈಡೇರುತ್ತವೆ. ತುಳಸಿ ಗಿಡವನ್ನು ಪೂಜಿಸುವ ಸಂಪ್ರದಾಯ ಇಲ್ಲದವರು ಮೊದಲ ಬಾರಿಗೆ ತುಳಸಿಯನ್ನು ಮನೆಯಲ್ಲಿ ಇಡಬೇಕೆಂದರೆ ಯಾವುದಾದರೂ ದೇವಸ್ಥಾನದಿಂದ ಅಥವಾ ಮುತ್ತೈದೆಯ ಮನೆಯಿಂದ ತುಳಸಿ ಗಿಡವನ್ನು ಉಡುಗೊರೆಯಾಗಿ ತಂದುಕೊಂಡರೆ ತುಂಬಾ ಒಳ್ಳೆಯದು. ಶುಕ್ರವಾರದಂದು ಮಾತ್ರವೇ ಹೊಸ ತುಳಸಿ ಗಿಡವನ್ನು ಮನೆಗೆ ತರಬೇಕು. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ತುಳಸಿ ಕಟ್ಟೆಯಲ್ಲಿರುವ ಮಣ್ಣನ್ನು ತೆಗೆದುಕೊಂಡು ಹಣೆಗೆ ತಿಲಕದಂತೆ ಇಟ್ಟುಕೊಂಡರೆ ನಿಮ್ಮ ಜಾತಕದಲ್ಲಿರುವ ದುರದೃಷ್ಟ ದೂರವಾಗಿ ಅಪಾರ ಅದೃಷ್ಟ ಹೆಚ್ಚುತ್ತದೆ. ಇನ್ನು ನಮ್ಮಲ್ಲಿ ಅನೇಕರು ಮನೆಯಲ್ಲಿ ಯಾವುದಾದರೂ ವ್ರತ ಮಾಡುವಾಗ ಅರಿಶಿನ ಗಣಪತಿಯನ್ನು ಪೂಜಿಸುತ್ತಾರೆ. ಪೂಜೆ ಮುಗಿದ ನಂತರ ಆ ಅರಿಶಿನ ಗಣಪತಿಯನ್ನು ತುಳಸಿ ಕಟ್ಟೆಯಲ್ಲಿ ಇಡುತ್ತಿರುತ್ತಾರೆ. ಆದರೆ ಹೀಗೆ ಎಂದಿಗೂ ಮಾಡಬಾರದೆಂದು ಪಂಡಿತರು ಹೇಳುತ್ತಾರೆ. ತುಳಸಿ ಕಟ್ಟೆಯಲ್ಲಿ ತುಳಸಿಯ ಜೊತೆಗೆ ಬೇರೆ ಯಾವುದೇ ಗಿಡಗಳನ್ನಾಗಲಿ ನಿರ್ಮಾಲ್ಯಗಳನ್ನಾಗಲಿ ಇಟ್ಟು ಬೆಳೆಸಬಾರದು. ಜಾತಕದಲ್ಲಿ ಶನಿದೋಷ ಹೆಚ್ಚಾಗಿರುವವರು ಪ್ರತಿ ಶನಿವಾರ ತುಳಸಿ ಕಟ್ಟೆಯಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.